ಮೊದಲಾವಧಿ ಆಟವಾಗಿದೆ ಸ್ಪರ್ಧೆಯಲ್ಲಿ ಬಾಬು ಫೈನಲ್ ಕದದ ಹೋರಾಟದ ವೇಳೆಯಲ್ಲಿ ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ಬಾಬು ಪ್ರಸ್ತುತ ಅಂಕಣದಲ್ಲಿ ದಾಳಿಯಲ್ಲಿದೆ. ಜೆಕೆ ಅಕಾಡೆಮಿ ಕಾಸರಗೋಡು ವಿರುದ್ಧವಾಗಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರು ಪ್ರಸ್ತುತ ಅಂಕಣದಲ್ಲಿ ದಾಳಿಯಲ್ಲಿದ್ದಾರೆ. ಪ್ರಬಲ ತಂಡಕ್ಕೆ ಮೊದಲ ಆಟದಲ್ಲಿ ದಾಳಿಯಲ್ಲಿ ಪ್ರಮಾಣದಲ್ಲಿ ಬಂದ ಅಂಕಣ ಮೊಹಮ್ಮದ್ ನಿಶಾನ್ ಚಂದ್ರನಾಯಕ್ ಯಶಸ್ವಿ ಹೆಜ್ಜೆ ಆಟ ರಂಗೇರ್ತಾರೆ. ಆದ್ಮೇಲೆ ಇದೇ ತಿಂಗಳ 13, 14 ಹಾಗೂ 15ರಂದು ತೆಂಗಿ ಗ್ರಾಮದಲ್ಲಿ ಪುರುಷರ ಅಖಿಲ ಭಾರತ ಆಹ್ವಾನಿತ ಏಕದಿನ ಕಬಡ್ಡಿ ಪಂದ್ಯಾವಳಿ ಇದೆ. ಪ್ರಥಮ ಬಹುಮಾನವಾಗಿ 2 ಲಕ್ಷ, ದ್ವಿತೀಯ ಬಹುಮಾನವಾಗಿ 1,50,000, ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ 1 ಲಕ್ಷ ರೂಪಾಯಿ ಬಹುಮಾನಗಳಿದ್ದಾವೆ. ದೇಶದ ವಿವಿಧ ರಾಜ್ಯಗಳಿಂದ ಸಾಕಷ್ಟು ಪ್ರತಿಷ್ಠಿತ ತಂಡಗಳು ತೆಂಗಿ ಗ್ರಾಮಕ್ಕೆ ಬರ್ತಾ ಇದ್ದಾವೆ. ಕಬಡ್ಡಿ ಅಭಿಮಾನಿಗಳು ತೆಂಗಿ ಗ್ರಾಮಕ್ಕೆ ಹೋಗಿ ಅವರು ಕಬಡ್ಡಿ ಪಂದ್ಯಾವಳಿ ಪಡೆದುಕೊಳ್ಳಿ. ಅದೇ ರೀತಿ ಗ್ರಾಮದಲ್ಲಿ ಆಸಕ್ತ ಮಹಿಳಾ ಕಬಡ್ಡಿ ತಂಡದ ಆಟಗಾರರು ಮಹಿಳಾ ಪಂದ್ಯಾವಳಿಗೆ ಬಹುಮಾನ ಮೊದಲನೇ ಬಹುಮಾನ 60,000 ಇದೆ. 60,000, 40,000, 30,000, 20,000 ಈ ರೀತಿ ಇದಾವೆ. ಆಸಕ್ತ ಮಹಿಳಾ ತಂಡದ ಆಟಗಾರ್ತಿಯರು ಜೊತೆಗೆ ಪುರುಷರ ವಿಭಾಗದ ತಂಡದ ಆಟಗಾರರು ಕ್ರೀಡಾಭಿಮಾನಿಗಳು ಸ್ವರ್ಣ ಹಾಗೂ ತೆಂಗಿ ಗ್ರಾಮಕ್ಕೆ ಹೋಗಿ ಕಬಡ್ಡಿಯ ಸೌಲಭ್ಯ ಪಡೆದುಕೊಳ್ಳಿ. ಅವಧಿಯಲ್ಲಿ ಮತ್ತು ವಿಶ್ವ ದಾಳಿಯಲ್ಲಿದೆ. ಪರಿಣಾಮಕಾರಿ ಹೆಜ್ಜೆಗಳ ಮೂಲಕವಾಗಿ ಹೋರಾಟ ಮುಂದುವರಿತಾರೆ. ಡಿಫೆಂಡರ್ಗಳ ಕೈ ಚಲನೆ ಸುಶೀಲ್ ಕಾಮರ್ಕರ್ ದಾಳಿಯಲ್ಲಿ ಉತ್ತರ ಕನ್ನಡ ಪಂದ್ಯದ ಹಿಡಿತದಲ್ಲಿ ಸಮರ್ಪಕ ಹೆಜ್ಜೆಯ ಆಟವನ್ನು ಬಳಸಿಕೊಂಡವಲ್ಲ ಹಂತಗಳಲ್ಲಿ 2 ತಂಡಗಳು ಕೂಡ. ಅದೇ ರೀತಿ ದಿನಾಂಕ 16 ಹಾಗೂ 17ನೇ ತಾರೀಕಿನಂದು ಮುಧೋಳ ತಾಲೂಕಿನ ಸುಕ್ಷೇತ್ರ ಹಲಗಲಿ ಗ್ರಾಮದಲ್ಲಿ ಕೂಡ ಪುರುಷರ ಅಂತಾರಾಜ್ಯ ಮಟ್ಟದ ಒಂದೇವರು ಆಟಗಾರರು ಕಬಡ್ಡಿ ಪಂದ್ಯಾವಳಿ ಇದೆ. ಪಂದ್ಯಾವಳಿಯ ಮೊದಲ ಬಹುಮಾನವಾಗಿ 50,000, 30,000, 20,000, 10,000 ಈ ರೀತಿ ಬಹುಮಾನಗಳಿದ್ದಾವೆ. ಆಸಕ್ತ ಪುರುಷರ ವಿಭಾಗದ ತಂಡದ ಆಟಗಾರರು ಹಲಗಲಿ ಗ್ರಾಮಕ್ಕೆ ಹೋಗಿ ಅವರು ಕಬಡ್ಡಿ ಪಂದ್ಯಾವಳಿಯ ಸೌಲಭ್ಯ ಪಡೆದುಕೊಳ್ಳಿ. ನಿರೀಕ್ಷೆಯಲ್ಲಿರುವಂತಹ ಹೋರಾಟಗಳ ಮೂಲಕವಾಗಿ ಕದರ ಕುತೂಹಲತೆಗಳಲ್ಲಿ ದಯಾ ಎನ್ಕೌಂಟರ್ ದಯಾ ದಾಳಿಯಲ್ಲಿ 5 ಡಿಫೆಂಡರ್ಗಳ ಮಧ್ಯೆ ಆಟದ ರಂಗೇರಿಸಿಕೊಳ್ಳಬಲ್ಲ ವಿಶ್ವಾಸ ಹೆಜ್ಜೆ ಪ್ರಯತ್ನ ದಯಾ ದಾಳಿಯಲ್ಲಿ ಅಂಕದ ಜೊತೆಗೆ ಟೈಮ್ ಔಟ್. ಅವಕಾಶಗಳು 2 ತಂಡಗಳಿಗೂ ಕೂಡ ಪ್ರತಿದಾಳಿಯ ಹೋರಾಟವನ್ನು ನಡೆಯುವಂತ ಈ ಪಂದ್ಯ ಅದ್ಭುತವಾದ ಆಂಕಲ್ ಹೋಲ್ಡ್ ಬರ್ತಾ ಇದೆ. ಪಂದ್ಯದಲ್ಲಿ ದಯಾನಾಯಕ್, ಸುಹಾಸ್ ಸುಜೇಶ್ ಅಂಕಣದ ಒಳಭಾಗದಲ್ಲಿ ಮುಂದುವರಿಸಿಕೊಂಡಿರುವಂತಹ ಆಟದ ಬದಿಯಲ್ಲಿ ಪರಿಣಾಮಕಾರಿ ಪಂದ್ಯವನ್ನು ಕಾಣಬಹುದಾಗಿದೆ. ನಿರಂತರ ಹೆಜ್ಜೆಗಳ ಅನುಭವದಲ್ಲಿರುವಂತಹ 4-0 ಮುನ್ನಡೆಯಲ್ಲಿ ಉತ್ತರ ಕನ್ನಡದ ಆಟಗಾರರು. ಸಮರ್ಪಕ ಹೆಜ್ಜೆಯ ಅತ್ಯಂತ ರೋಚಕ ದಿನ. ಸಿದ್ದಾಪುರ ಕಬಡ್ಡಿ ವೈಭವದ ಅಂತಿಮ ಸ್ಪರ್ಧೆಯಲ್ಲಿ ರಂಜಿತ್ ನಾಯಕ್ ದಾಳಿಯಲ್ಲಿದೆ. ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರರಾಗಿ ಪಟ್ನಾ ಪೈರೇಟ್ಸ್ ಪರವಾಗಿ ಆಡಿರ್ತಕ್ಕಂಥ ರಂಜು ನಿರಂತರ ಹೆಜ್ಜೆಗಳಲ್ಲಿ 4-1 ಸ್ಪರ್ಧೆಯನ್ನು ಕಾಣ್ತಾ ಇದ್ದಾರೆ. 3 ಅಂಕಗಳ ಅಂತರ ಈ ಪಂದ್ಯದಲ್ಲಿದೆ. ಮತ್ತೆ ಮಿತ್ರರೊಂದಿಗೆ ಕರ್ನಾಟಕ ಸೀನಿಯರ್ ಹಾಸ್ಟೆಲ್ ಆಡಿರುವ ಅನುಭವದ ಆಟಗಾರ ಮಿಥುನ್ ಗೌಡ ದಾಳಿಯಲ್ಲಿ ಒಳಭಾಗದಲ್ಲಿದೆ. ರಂಗೇರಿಸಿಕೊಂಡವೆಲ್ಲ ಜವಾಬ್ದಾರಿಗಳಾದ ಕೂಡ ಕಾಣುವಂತಿದೆ. ಸತತ ಅಂಕಗಳ ಗಳಿಕೆಯೊಂದಿಗೆ ಅಂತರ 4-2
ಸ್ಪರ್ಧೆಯ ಕನ್ನಡ ಎರಡು ವಿಭಾಗಗಳಲ್ಲಿ ಕೂಡ ಮುಂದುವರಿಯುವ ಹಂತಗಳಲ್ಲಿಯೇ ಈ ಪಂದ್ಯದಲ್ಲಿ ಅದ್ಭುತವಾದ ನಂಬರ್ ವಿಕೆಟ್ ಕನ್ನಡದಲ್ಲಿ ಪ್ರತಿರೋಧಕತೆಗಳ ಮೂಲಕವಾಗಿ ಆದರ್ಶ ಕ್ಯಾಲಿಗೆ ತಾಳಿಯಲ್ಲಿರುವ ಆಚಾರ ಯಶಸ್ವಿ ಹಿಡಿತಗಳನ್ನ ಉಳಿಸಿಕೊಳ್ಳುವ ಆಟ ರಂಗೇರಿಸಿಕೊಳ್ಳುವ ಮೂಲಕವಾಗಿದೆ. ಪ್ರತಿ ದಾಳಿಯಲ್ಲಿ ಪ್ರಬಲ ಎರಡು ತಂಡಗಳು ಸ್ಪಷ್ಟವಾದ ನಿರೀಕ್ಷೆಯ ಅಂತರವನ್ನು ಉಳಿಸಿಕೊಳ್ತಾ 5-2 ಸ್ಪರ್ಧೆ ಇದೆ. ಮೊದಲ ಅವಧಿಯ ಆಟ ಮಂಚಿನ ಅಂಕಣದಲ್ಲಿ ಪ್ರಭಾವದ ಬೀರುವ ಮೂಲೆ ಪಂದ್ಯವನ್ನು ಮುಗಿಸಬೇಕಾಗಿದೆ. 5-2 ಅಂಕಣಕ್ಕೆ ಸುಶೀಲ್ ನಿರಂತರವಾಗಿ ಅಂಕಗಳ ಗಳಿಕೆಯೊಂದಿಗೆ 6-2 ಅನ್ನುವ ಸ್ಪರ್ಧೆಯ ತಂಡದಲ್ಲಿ ನಾವು ಉಳಿದಿದ್ದೇವೆ. ಮುಂದುವರಿಯುತ್ತಾ ಹೋರಾಟ ರೈಟ್ ಕಾರ್ನರ್ ಮಿಥುನ್ ಆಕ್ರಮಣ 6-3 3 ಅಂಕಗಳ ಅಂತರದಲ್ಲಿದೆ ಈ ಸ್ಪರ್ಧೆ. ಮುಂಬರುವ ವಿಶ್ವಾಸದ ಅವಧಿಯನ್ನು ಉಳಿಸಿಕೊಂಡಿರುವಂತಹ ಪಂದ್ಯಕ್ಕೆ ದಯಾನಾಯಕ್ ದಾಳಿಯಲ್ಲಿರುವಂತಹ 4 ಡಿಫೆಂಡರ್ಗಳಿದ್ದಾರೆ. ಶಿಹಾಸುಲ್ಲಂ ಆಂಬಿಕಪೆಟ್ಟಿ ಡಿಫೆಂಡರ್ಗಾಗಿ ದಯಾನನ್ನ ಹಿಡಿದಿರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 3 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಪಂದ್ಯ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರಿದ್ದಾರೆ. ಮುಂದಿನ ಅದ್ಭುತವಾದ ಪಂದ್ಯಗಳು ಈ ಗ್ರಾಮದಲ್ಲಿ ಮುಂದಿನ 13, 14, 15 ತಾರೀಕಿನಲ್ಲಿ ನಡೆಯಲಿದೆ. ಟೈಮ್ ಔಟ್.